ನಮಸ್ಕಾರ ಮಾರಾಯರೇ, ಮತ್ತೆ ಹೇಗಿದ್ದೀರಿ? ಎಂಥ ಸೆಕೆ ಅಲ್ವಾ? ಈ ಬೇಸಿಗೆ ಕಾಲ ಬಂದರೆ ಉಂಟಲ್ಲ, ಎಂಥ ದಣಿವಾಗೋದು ಗೊತ್ತುಂಟ, ಭಾರಿ ಕಷ್ಟ. ಆದರೂ ಒಂದು ಸಂತೋಷದ ವಿಷಯ ಅಂತಂದರೆ ಈ ಬೇಸಿಗೆ ಕಾಲದಲ್ಲಿ ವಿಧ ವಿಧವಾದ ಹಣ್ಣು ಸಹ ಸಿಗ್ತದೆ. ಇವತ್ತು ನಮ್ಮ ಪುನರ್ಪುಳಿ ಹಣ್ಣಿನ ಮರವನ್ನು ನೋಡುವ ಬನ್ನಿ. ಇದನ್ನು ಕೋಕಮ್ ಅಂತ ಸಹ ಹೇಳ್ತಾರೆ. ಇವತ್ತು ಸ್ವಲ್ಪ ಪುನರ್ಪುಳಿ ಹಣ್ಣನ್ನು ಕೊಯ್ದು ತಂದಿದ್ದೇನೆ. ನೋಡಿ, ಇಲ್ಲಿ ಕೆಂಪದ್ದು ಚಂದ ಹಣ್ಣಾಗಿದೆ. ಮತ್ತು ಕೆಲವು ಅರೆಹಣ್ಣು ನಾಳೆ ಹಣ್ಣಾಗ್ಬೋದು. ಇಲ್ಲಿ ಮಂಗ ಬಂದರೆ ಎಲ್ಲ ಹಾಳು ಮಾಡ್ತವೆ ಅಂತ ಕೊಯ್ದು ತಂದೆ. ಈಗ ಇದನ್ನೆಲ್ಲ ತುಂಡು ಮಾಡಿ ತೋರಿಸ್ತೇನೆ. ನೋಡಿ, ಒಳಗೆ ಬಿಳಿ ಹತ್ತಿಯಂತೆ ಕಾಣುವ ಭಾಗದಲ್ಲಿ ಹುಳಿ ಸಿಹಿ ಮಿಶ್ರಿತ ರಸ ಇರುವುದು. ಇದರ ಒಳಗಡೆ ಬೀಜ ಇರುವುದು. ಕೆಲವು ಹಣ್ಣುಗಳು ತುಂಬಾ ಹುಳಿ ಇರ್ತವೆ, ಇದು ಸ್ವಲ್ಪ ಸಿಹಿ ಉಂಟು. ಇನ್ನು ಈ ಸಿಪ್ಪೆಯನ್ನು ಎಂತ ಮಾಡೋದು ಗೊತ್ತುಂಟಾ? ಇದನ್ನು ಬಿಸಿಲಿನಲ್ಲಿ ಒಣಗಿಸುವುದು. ಸಿಪ್ಪೆಯನ್ನು ಬಿಸಿಲಿನಲ್ಲಿ ಒಣಗಿಸಿ ಇಟ್ಟರೆ 2-3 ವರ್ಷ ಆದರೂ ಹಾಳಾಗುವುದಿಲ್ಲ. ಇದನ್ನು ಬೇಕಾದಾಗ ನೀರಿನಲ್ಲಿ ಸ್ವಲ್ಪ ನೆನೆ ಹಾಕಿ ಪದಾರ್ಥ ಮಾಡಲಿಕ್ಕೆ ಉಪಯೋಗಿಸಬಹುದು. ಹುಣಸೆ ಹಣ್ಣಿನ ಬದಲಾಗಿ ಉಪಯೋಗಿಸಬಹುದು. ಹಣ್ಣಿನ ರಸವನ್ನು ಸಿರಪ್ ಮಾಡಿ ಇಟ್ಕೊಂಡ್ರೆ ಬೇಕಾದಾಗ ಜ್ಯೂಸ್ ಮಾಡಬಹುದು. ಹಣ್ಣಿನ ಸಾರು ಮಾಡಬಹುದು, ಶರ್ಬತ್ತು ಮಾಡಬಹುದು, ತೊಕ್ಕು, ಜಾಮ್ ಸಹ ಮಾಡಬಹುದು. ಈ ಬೀಜವನ್ನು ಒಣಗಿಸಿ ಇಟ್ಟರೆ ಅದರಿಂದ ಆಮೇಲೆ ಬೆಣ್ಣೆ ತೆಗಿಬಹುದು. ಕೋಕಮ್ ಬಟರ್ ಅಂತ ಹೇಳ್ತಾರೆ ಅದಕ್ಕೆ. ಅದು ಸುಟ್ಟ ಗಾಯಗಳಿಗೆಲ್ಲ ಒಳ್ಳೆ ಔಷಧ. ಸಿಪ್ಪೆಯ ತೇವಾಂಶ ಎಲ್ಲ ಚೆನ್ನಾಗಿ ಆರಿ ಹೋಗಿ ಸಿಪ್ಪೆ ಕಪ್ಪಾಗುವಷ್ಟು ಬಿಸಿಲಿನಲ್ಲಿ ಒಣಗಿದ್ರೆ ಅದು ಹಾಳಾಗುವುದಿಲ್ಲ. ಬೆಂದು ಹೋಗುವ ಬದುಕಿನ ಬೇಸಗೆಯಲ್ಲಿ ದಣಿವಾರಿಸಿದವರೇ ನಿಜವಾದ ಬಂಧುಗಳು, ಉಳಿದವರು ಕೇವಲ ಬಂದು ಹೋಗುವರು.